ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಕಳೆದು ಹೋದಂಥವರಿಗಾಗಿ ಇರುವ ದೇವರ ಚಿಂತನೆ. ರೆಫರೆನ್ಸ್ ಪುಟ 2706, ಪುಟದ ಸಂಖ್ಯೆ 41-42. ಪರಿಪೂರ್ಣತೆಯಿಂದ ಬಿದ್ದು ಹೋದ ಆದಾಮನಲ್ಲಿ ನೀತಿ ಮಾರ್ಗದಿಂದ ದಾರಿ ತಪ್ಪಿ ಬಹುದೂರ ಹೋಗಿರುವ ಮಾನವ ಕುಲವನ್ನು ಸಂಪೂರ್ಣವಾಗಿ ಆ ಒಂದು ಕುರಿಯು ಸೂಚಿಸುವುದೆಂದು ಮತ್ತು ಯೇಸುವು ಒಳ್ಳೆಯ ಕುರುಬನಾಗಿ ಆ ಹಿರಿಕುರುಬನಾಗಿರುವ ತಂದೆಯನ್ನು ಪ್ರತಿನಿಧಿಸುವನೆಂಬ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ದೆಯಾದಲ್ಲಿ ಕಳೆದು ಹೋದ ಆ ಕುರಿಯನ್ನು ಹುಡುಕಲು ಹೊರಟಂತಿದ್ದು ನಮ್ಮ ಕರ್ತನ ಮೊದಲ ಬರುವಿಕೆಯಲ್ಲಿ ಆರಂಭವಾಗಿತ್ತೆಂಬುದನ್ನು ನಾವು ನೋಡುತ್ತೇವೆ. ಆ ಕುರಿಯನ್ನು ಹಿಂತಿರುಗಿ ಪಡೆಯುವ ಈ ಕಾರ್ಯದ ಕಾರಣಕ್ಕಾಗಿ ನಮ್ಮ ರಕ್ಷಕನಿಗೆ ಸಂಭವಿಸಿದಂಥ ಕಷ್ಟ ನಷ್ಟಗಳನ್ನು ನಾವು ನೋಡಿದ್ದೇವಾದರೂ ಈಗಾಗಲೇ ಕುರಿಯು ಹಿಂತಿರುಗುವುದನ್ನು ನಾವು ಇನ್ನೂ ನೋಡಿರುವುದಿಲ್ಲ. ಯಾಕೆಂದರೆ ಯಾವ ಅರ್ಥದಲ್ಲಿಯೂ ಮಾನವ ಕುಲವು ದೇವರೊಂದಿಗೆ ಹೊಂದಾಣಿಕೆಯಾಗಲು ಹಿಂತಿರುಗಿ ಬಂದಿರುವುದಿಲ್ಲ. ಹೀಗಿದ್ದರೂ ಈ ಸುವಾರ್ಥ ಯುಗದಲ್ಲಿ ದೇವರು ಆಯಲ್ಪಟ್ಟು ಸಭೆಯನ್ನು ಕ್ರಿಸ್ತನ ದೇಹದ ಅಂಗಗಳಾಗುವುದಕ್ಕಾಗಿ, ಅಂದರೆ ಆ ಒಳ್ಳೆಯ ಕುರುಬನಾದ ಯೇಸುವನ್ನು ತಮ್ಮ ಶಿರಸ್ಸನ್ನಾಗಿ ಅಂಗೀಕರಿಸುವವರನ್ನು ಮಾನವರಿಂದ ಆದುಕೊಳ್ಳುತ್ತಿದ್ದನೆಂಬುದನ್ನು ನಾವು ನೋಡುತ್ತೇವೆ. ಕಳೆದು ಹೋದ ಈ ಕುರಿಯನ್ನು, ಅಂದರೆ 1000 ವರ್ಷ ಆಳ್ವಿಕೆಯ ಕಾಲದಲ್ಲಿ ಮಾನವರೆಲ್ಲರನ್ನೂ ಸಾಮಾನ್ಯವಾಗಿ ಹುಡುಕುವ ಕಾರ್ಯಕ್ಕೆ ಸಿದ್ಧರನ್ನಾಗಿ ಮಾಡಲು ಕ್ರಿಸ್ತನ ದೇಹದ ಅಂಗದಲ್ಲಿನ ಪ್ರತಿಯೊಬ್ಬರಿಗೆ ಕೆಲವು ಕಷ್ಟ ನಷ್ಟಗಳು ಸಂಭವಿಸುತ್ತಿರುವುದೆಂಬುದನ್ನು ನಾವು ನೋಡುತ್ತೇವೆ. ಕುರಿಯ ಗುರುತನ್ನು ಹಿಡಿಯಲಾಗಿರುವುದೆಂಬ ಅರ್ಥದಲ್ಲಿ ಕುರಿಯನ್ನು ಈಗಾಗಲೇ ಕಂಡುಕೊಳ್ಳಲಾಗಿರುವುದು. ಈ ಮಾತಿನ ಅರ್ಥದಲ್ಲಿ ನಿಜವಾಗಿಯೂ ಕುರಿಯು ಕಳೆದು ಹೋಗಿರುವುದಿಲ್ಲ, ಆದರೆ ದೇವರಿಂದ ದೂರ ಹೋಗಿ ಪಾಪ ಮತ್ತು ಹೀನ ಸ್ಥಿತಿಯಲ್ಲಿ ಅಲೆದಾಡುತ್ತಿರುವುದೆಂಬ ಅರ್ಥದಲ್ಲಿ ಅದು ಕಳೆದು ಹೋದದ್ದಾಗಿರಲು, ಇದೇ ಮಾತಿನ ಅರ್ಥದಲ್ಲಿ ಸಮಸ್ತವನ್ನು ಸರಿಪಡಿಸಿ ಪುನಃ ಸ್ಥಾಪಿಸಿ ಕಾರ್ಯದ ಮೂಲಕವಾಗಿ ಅದನ್ನು ಹೀನ ಸ್ಥಿತಿಯಿಂದ, ಅಂದರೆ ಪಾಪವೆಂಬ ಕೆಸರಿನಿಂದ ಅಲ್ಲದೆ ಅನೀತಿ, ಅಕ್ರಮ ಹಾಗೂ ಮರಣವೆಂಬ ಭಯಾನಕವಾದ ಗುಂಡಿಯಿಂದ ಮೇಲಕ್ಕೆ ತಂದು ಅದನ್ನು ಪುನರ್ವಶಪಡಿಸಿಕೊಳ್ಳಬೇಕು, ಇಲ್ಲವೇ ಹಿಂದಕ್ಕೆ ತರಬೇಕು. ಈ ಸಾಮ್ಯದ ಪರಿಪೂರ್ಣವಾದ ಅರ್ಥದಲ್ಲಿ ಕುರಿಗಳನ್ನು ಪೂರ್ಣವಾಗಿ ತರಲು ಇಡೀ 1000 ವರ್ಷದ ಆಳ್ವಿಕೆಯ ಕಾಲವು ಬೇಕಾಗುವುದು. ಈ ಸಂದರ್ಭದಲ್ಲಿ ನಮ್ಮ ಕರ್ತನು ಭರವಸೆಯಾಗಿ ನಮಗೆ ಹೇಳಿರುವುದೇನೆಂದರೆ, ಮಾನವರ ರಕ್ಷಣೆಯ ಕುರಿತಾದ ಈ ಮಹಾಯೋಜನೆಯ ಪ್ರತಿಯೊಂದು ಹಂತವನ್ನು ತಂದೆಯ ಹಟ್ಟಿಯಿಂದ ತಪ್ಪಿಹೋಗದ ಕುರಿಗಳಾದ ಪರಲೋಕದ ದೂತ ಸೈನ್ಯವು ಬಹು ಆಸಕ್ತಿಯಿಂದ ನೋಡುತ್ತಿರುವುದೆಂಬುದು. ನಮ್ಮ ಕರ್ತನ ವಿವರಣೆಯಲ್ಲಿ ಒಂದು ಅಲ್ಪ ಬದಲಾವಣೆ ಮಾಡಿದ್ದಲ್ಲಿ ಅದು ಇನ್ನೂ ಆ ಒಂದು ಕುರಿಯ ಮೂಲಕವಾಗಿ ಸೂಚಿತವಾಗುವುದಿಲ್ಲ, ಆದರೆ ಅದು ಅನೇಕ ಕುರಿಗಳಿಂದ ಸೂಚಿತವಾಗುವುದು. ಆದಿಯಲ್ಲಿ ಮಾನವ ಕುಲವು ಒಬ್ಬನ ಮೂಲಕವಾಗಿ ಸೂಚಿತವಾದರೂ ಈಗ ಅದು ಅನೇಕವಾಗಿರುವುದು. ಒಬ್ಬ ಪಾಪಿಯು ಮಾನಸಾಂತರಗೊಂಡಲ್ಲಿ, ಅಂದರೆ ಒಂದು ಕುರಿಯು ಹಟ್ಟಿಗೆ ಹಿಂತಿರುಗಿ ದೇವರೊಂದಿಗೆ ಹೊಂದಾಣಿಕೆಗೆ ಬಂದಲ್ಲಿ ದೇವದೂತರ ಸಮ್ಮುಖದಲ್ಲಿ ಸಂತೋಷ ಉಂಟಾಗುವುದೆಂದು ಆತನು ಪ್ರಕಟ ಮಾಡಿ ಹೇಳಿರುವನು. ಈಗ ದೇವರೊಡನೆ ಹೊಂದಾಣಿಕೆಗೆ ಬರುತ್ತಿರುವವರನ್ನು ಆತನ ಪ್ರಿಯನಲ್ಲಿ ಅಂಗೀಕರಿಸಲಾಗುತ್ತಿರುವುದು ಹಾಗೂ ಆತನಲ್ಲಿರುವ, ಅಂದರೆ ಕ್ರಿಸ್ತನಲ್ಲಿರುವ ಕೃಪೆಯ ಮೂಲಕವಾಗಿ ಅವರು ಎಲ್ಲವುಗಳಿಂದ ವಿಮುಕ್ತರಾಗಿ ನೀತಿವಂತರೆಂದು ಉಚಿತವಾಗಿ ನಿರ್ಣಯಿಸಲ್ಪಡುವರು. ಅಪೊಸ್ತಲನ ಭಾಷೆಯಲ್ಲಿ ಹೇಳುವುದಾದರೆ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನೂ ಅಧ್ಯಕ್ಷನೂ ಆಗಿರುವ ಆತನ ಬಳಿಗೆ ಬಂದಿದ್ದೀರಿ ಮತ್ತು ಅವರು ಆತನ ದೇಹದ ಅಂಗಗಳಾಗಿ ಆ ಒಳ್ಳೆಯ ಕುರುಬನೊಡನೆ ಜೊತೆ ಕೆಲಸದವರೆಂದು ಕರೆಯಲ್ಪಟ್ಟಿರುವರು. ದಾರಿ ತಪ್ಪಿದ ಆ ಮೊದಲ ಕುರಿಯಾಗಿರುವ ತಂದೆಯಾದ ಆದಾಮನ ವಿಷಯದಲ್ಲಿದ್ದಂತೆ ಆತನ ಸಂತತಿಯಾಗಿರುವ ಅನೇಕರ ವಿಷಯದಲ್ಲಿಯೂ ಹೇಳುವುದಾದರೆ, ಕಳೆದು ಹೋದಂಥ ಸ್ಥಿತಿಯು ಅಪೇಕ್ಷಿತವಾದುದಲ್ಲ, ಆದರೂ ವಾಸ್ತವದಲ್ಲಿ ಆತನು
ಹಾಗೂ ಇತರ ಅನೇಕರು ತಪ್ಪಿಸಿಕೊಂಡು ಹೊರಬಂದಿರುವ ಆ ಹಟ್ಟಿಗೆ ಮತ್ತೆ ಹಿಂತಿರುಗಿ ಬರಲು ಇಚ್ಛೆಯುಳ್ಳವರಾಗಿರುವರು. ಆದರೆ ಆ ಹೀನ ಸ್ಥಿತಿಯಲ್ಲಿ ಮತ್ತು ಪಾಪದ ಕೆಸರಿನಲ್ಲಿ ಅವರು ಎಂಥ ದುಸ್ಥಿತಿಗೆ ಹೋಗಿರುವರೆಂದರೆ, ತಾವು ಹೋದ ದಾರಿಯಿಂದ ತಮ್ಮ ಸಾಮರ್ಥ್ಯದ ಮೂಲಕವಾಗಿ ಮತ್ತೆ ಹಿಂತಿರುಗಿ ಬರಲು ಅವರಿಗೆ ಅಸಾಧ್ಯವಾಗಿರುವುದು. ಅವರಿಗೆ ತಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾದ, ತಮ್ಮನ್ನು ಪೂರ್ಣವಾಗಿ ಪಾಪಕ್ಕೆ ಉಂಟಾದ ದಂಡನೆ ಎಲ್ಲವುಗಳಿಂದ ಪುನರ್ವಶಪಡಿಸಿಕೊಂಡವನಾಗಿ ಅವರನ್ನು ದೇವರ ಹಟ್ಟಿಯೊಳಗೆ ಪೂರ್ಣವಾಗಿ ಹಿಂದಕ್ಕೆ ಕೊಂಡು ತರುವ ಒಬ್ಬ ರಕ್ಷಕನ ಅಗತ್ಯವಿರುವುದು. ಇಂಥ ಒಬ್ಬನನ್ನು ಪರಲೋಕದಲ್ಲಿರುವ ತಂದೆಯು ನಮ್ಮ ಕರ್ತನ ಯೇಸುವಿನಲ್ಲಿ ಒದಗಿಸಿರುವನು. ಆದ ಕಾರಣ ಆತನು ತನ್ನ ಮೂಲಕ ತಂದೆಯ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ.